ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ರಾಗಿ ಮಣ್ಣಿ ಮಾಡ್ತಾ ಇದ್ದೇನೆ ನೋಡಿ. ಮ್ಯಾಂಗ್ಳೂರ್ ಟ್ರೆಡಿಷ್ನಲ್ ರೆಸಿಪಿ ಅಂತಲೇ ಹೇಳ್ಬೋದು. ಓಲ್ಡ್ ರೆಸಿಪಿ, ಈಗೆಲ್ಲ ಕಮ್ಮಿ ಮಾಡೋದು. ತುಂಬ ಚೆನ್ನಾಗಿರ್ತದೆ ಇದು ನೋಡಿ, ರಾಗಿ ಮಣ್ಣಿ. ಇದು ಮಣ್ಣಿ ತುಂಬ ವಿಧಾನದಲ್ಲಿ ಮಾಡ್ತೇವೆ ನಾವು. ರಾಗಿಯಿಂದ ಮಾಡ್ತೇವೆ ಮತ್ತು ಗೋಧಿಯಿಂದ ಮತ್ತು ಇದು ಅಕ್ಕಿಯಿಂದ ಕೂಡ ಮಾಡ್ತೇವೆ. ತುಂಬ ಚೆನ್ನಾಗಿರ್ತದೆ ಮಣ್ಣಿ. ಸ್ವೀಟೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದರೆ ಉಂಟಲ್ಲ, ಸೂಪರಾಗಿರ್ತದೆ ನೋಡಿ. ಹಲ್ವಾ ಥರ ತುಂಬ ಚೆನ್ನಾಗಿರ್ತದೆ ನೋಡಿ. ಇದು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನೋಡಿ, ಒಂದು ಅರ್ಧ ಸೇರಿನಷ್ಟು ರಾಗಿಯನ್ನು 8 ಗಂಟೆಗಳ ಕಾಲ ನೆನೆಸಲಿಕ್ಕೆ ಇಡಬೇಕು. ನೆನೆಸ್ಕೊಂಡು ಇಟ್ಟಿದ್ದೇನೆ ನಾನು. ಚೆನ್ನಾಗಿ ತೊಳಿಬೇಕಿದ್ರೆ ಕಾವೆಲ್ಲ ಇರ್ತದೆ. ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ ನೋಡಿ. ಇದನ್ನು ಕಲ್ಲಿಗೆ ರುಬ್ಬಲಿಕ್ಕೆ ಹಾಕ್ತಾ ಇದ್ದೀನಿ. ಮಿಕ್ಸಿಯಲ್ಲಿ ರುಬ್ಬೋದಕ್ಕಿಂತ ಕಲ್ಲಲ್ಲಿ ರುಬ್ಬಿದರೆ ನಿಮಗೆ ಚೆನ್ನಾಗಿ ಹಾಲು ಬಿಡ್ತದೆ, ಬೇಗ ಒಳ್ಳೆ ಸಣ್ಣ ಮಾಡ್ಬೋದಲ್ಲ, ಅದಕ್ಕಾಗಿ ನೋಡಿ. ಒಂದು ಅರ್ಧ ಗೆರಟೆ ತೆಂಗಿನ ತುರಿ ಕೂಡ ಹಾಕ್ಕೊಂಡಿದ್ದೇನೆ. ದೊಡ್ಡದು ಅರ್ಧ ಗೆರಟೆ ಹಾಕ್ಕೊಂಡಿದ್ದೇನೆ. ಸಣ್ಣದಾದರೆ ಒಂದು ಇಡೀ ಕಾಯಿ ಹಾಕ್ಕೊಳ್ಬೋದು, ಒಂದು ಇಡೀ ತೆಂಗಿನಕಾಯಿ ಹಾಕ್ಕೊಳ್ಬೋದು. ನಾನು ದೊಡ್ಡದಾಗಿರೋದ್ರಿಂದ ಒಂದು ಅರ್ಧ ಗೆರಟೆ ಹಾಕ್ಕೊಂಡಿದ್ದೇನೆ. ತೆಂಗಿನಕಾಯಿ ಹಾಕಿದರೆ ಒಳ್ಳೆ ಟೇಸ್ಟ್ ಅಲ್ವಾ ನೋಡಿ. ಈ ಥರ ಚೆನ್ನಾಗಿ ಇದನ್ನು ಸಣ್ಣ ಮಾಡಿ ಇದು ಮಾಡಬೇಕು, ರುಬ್ಕೊಳ್ಬೇಕು ನೋಡಿ. ನೀರೆಲ್ಲ ಸ್ವಲ್ಪ ನೀರು ಎಷ್ಟು ಬೇಕು ನೋಡಿ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡಿದರೆ ಆಯಿತು, ಸಣ್ಣ ಮಾಡಿದರೆ ಆಯಿತು. ನೀರೆಲ್ಲ ನೋಡ್ಕೊಂಡು ಹಾಕಿದರೆ ಆಯಿತು. ಕಲ್ಲಿಗೆ ಸಿಗುವ ಹಾಗೆ ನೋಡಿ, ಈ ಥರ ಒಳಗೆ ಮಾಡ್ತಾ ಇರಬೇಕು, ಆಗ ಬೇಗ ಸಣ್ಣ ಆಗ್ತದೆ ನೋಡಿ. ನೀರು ಹಾಕ್ಕೊಳ್ತೇನೆ ನಾನು ನೋಡಿ. ಇದು ಬೇಯಲಿಕ್ಕೆ ಸ್ವಲ್ಪ ಹೊತ್ತು ತಗೊಳ್ತದೆ, ಅಂದರೆ ಕುದಿಲಿಕ್ಕೆ ಸ್ವಲ್ಪ ಹೊತ್ತು. ರಾಗಿ ಉಂಟಲ್ಲ, ಒಳ್ಳೆ ಬೇಯಬೇಕು. ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೀವು. ಮಾಡಿ ಗೊತ್ತಿಲ್ಲದಿದ್ದರೆ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ ನೋಡಿ. ಒಂದು 7-8 ಏಲಕ್ಕಿ ಹಾಕ್ಕೊಂಡಿದ್ದೇನೆ ನಾನು, ರುಬ್ಬುವಾಗನೇ ಹಾಕ್ಕೊಂಡಿದ್ದೇನೆ. ನಿಮಗೆ ಬೇಕಿದ್ರೆ ಏಲಕ್ಕಿ ಕೆಲವರು ಪುಡಿ ಮಾಡಿ ಇಟ್ಕೊಳ್ತಾರಲ್ಲ, ಪುಡಿ ಮಾಡಿ ಇಟ್ಕೊಳ್ಳೋದಾದರೆ ಕೊನೆಗೆ ಹಾಕ್ಕೊಳ್ಬೋದು, ಲಾಸ್ಟಲ್ಲಿ ಕೂಡ ಹಾಕ್ಕೊಳ್ಬೋದು. ಫ್ಲೇವರ್ ಚೆನ್ನಾಗಿರ್ತದೆ ಏಲಕ್ಕಿ ಹಾಕ್ಕೊಂಡ್ರೆ ನೋಡಿ. ಸಣ್ಣ ಆಗ್ತಾ ಬರ್ತಾ ಉಂಟು ನೋಡಿ, ಒಳ್ಳೆ ಸಣ್ಣ ಆಗಬೇಕಿದು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಒಂದು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡ್ತಾ ಇರುವಾಗಲೇ ಒಂದು ಲೈಕ್ ಕೊಡಿ ವಿಡಿಯೋಗೆ ಒಂದು ನೋಡಿ. ಸಣ್ಣ ಆಗಿದೆ ಈಗ ನೋಡಿ, ಒಳ್ಳೆ ಫೈನ್ ಆಗಿದೆ ನೋಡಿ. ಇನ್ನು ಕಲ್ಲಿಂದ ತೆಗೆಯುವ, ಏನು ಸಾಕು ಇದು ಮಾಡಿದ್ದು. ಕಲ್ಲಿಂದ ತೆಗಿತಾ ಇದ್ದೇನೆ ನೋಡಿ, ತೆಗೆದಿದ್ದೇನೆ ನೋಡಿ. ಸ್ವಲ್ಪ ನೀರು ಮಾಡ್ಕೊಂಡಿದ್ದೇನೆ ನೋಡಿ. ನೀರಾದಷ್ಟು ನಿಮಗೆ ಸೋಸಲಿಕ್ಕೆ ಸುಲಭ ಆಗ್ತದೆ ನೋಡಿ. ಕಲ್ಲು ತೊಳೆದು ನೀರು ಎಕ್ಸ್ಟ್ರಾ ಇದ್ದದನ್ನು ಬೇರೆ ಇಟ್ಕೊಂಡಿದ್ದೇನೆ ನಾನು. 2ನೇ ಸರಿ ಇದು ಮಾಡುವಾಗ ಬೇಕಾಗ್ತದಲ್ಲ, ಹಾಲು ತೆಗೆಯುವಾಗ ನೋಡಿ. ಇದನ್ನೆಲ್ಲ ಹಾಲು ತೆಗಿತಾ ಇದ್ದೇನೆ ನೋಡಿ, ಸೋಸ್ಕೊಂಡು ಹಾಲು ತೆಗಿತಾ ಇದ್ದೇನೆ. ನಿಮ್ಮದು ಸ್ಟೇನರ್ ನೀವು ಯೂಸ್ ಮಾಡ್ತೀರಲ್ಲ, ಅದರ ಕಣ್ಣು ಸಪೂರ ಇರುವ ಕಣ್ಣು ತೆಗೆದ್ರೆ ಚೆನ್ನಾಗಿರ್ತದೆ. ಯಾಕಂದರೆ ಇಲ್ಲದ್ರೆ ಅದರ ಕಾವೆಲ್ಲ ಬೀಳ್ತದಲ್ಲ ನೀವು ಇದು ಮಾಡುವಾಗ, ಅದಕ್ಕಾಗಿ. ಇಲ್ಲದ್ರೆ ಇದು ಕಾಟನ್ ಬಟ್ಟೆ ಕೂಡ ಯೂಸ್ ಮಾಡ್ಬೋದು. ಕಾಟನ್ ಬಟ್ಟೆಯಲ್ಲಿ ಕೂಡ ನೀವು ಹಾಲು ಈ ಥರ ಸೋಸಿ ತೆಗಿಬೋದು. ತೋರ ಕಣ್ಣಿದ್ರೆ ಉಂಟಲ್ಲ, ಅದರ ಇದು ಕಾವೆಲ್ಲ ಬೀಳ್ತದೆ. ಅದಕ್ಕಾಗಿ ಆದಷ್ಟು ಸಪೂರ ತೂತಿದ್ದ ಸ್ಟೇನರ್ ತಗೊಂಡ್ರೆ ಒಳ್ಳೆಯದು ನೋಡಿ. ಈ ಥರ ಸೋಸಿ ತಗೊಳ್ತಾ ಇದ್ದೇನೆ. ಇದು ಹಿಂಡಿ ತೆಗೆದು ಉಂಟಲ್ಲ, ನೀವು ಉಳಿದ ಇದನ್ನು ಮತ್ತೊಮ್ಮೆ ಇದು ಮಾಡಿ ತೆಗಿಬೇಕು. ಮತ್ತೊಮ್ಮೆ ನೀರು ಹಾಕಿ ಉಂಟಲ್ಲ ಸೋಸಿ ತೆಗಿಬೇಕು. ಯಾಕಂದರೆ ಇದು ಎಷ್ಟು ನೀರಾಗ್ತದೆ ಅಷ್ಟು ಒಳ್ಳೆಯದು ನಿಮಗೆ ಕುದಿಸ್ಲಿಕ್ಕೆ. ಅಂದರೆ ತುಂಬ ಹೊತ್ತು ಬೇಯಲಿಕ್ಕೆ ತುಂಬ ಹೊತ್ತು ತಗೊಳ್ತದೆ ಇದು ರಾಗಿ. ಚೆನ್ನಾಗಿ ಬೇಯಬೇಕು. ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ರೆಸಿಪಿ ಎಲ್ಲ ಉಂಟು ಫ್ರೆಂಡ್ಸ್. ತುಂಬ ರೆಸಿಪಿಗಳೆಲ್ಲ ಹಾಕಿದ್ದೇನೆ ನಾನು. ಒಳ್ಳೊಳ್ಳೆ ನಾನ್ ವೆಜ್ ರೆಸಿಪಿ, ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ಲ ಉಂಟು. ಚೆಕ್ ಮಾಡಿ ಒಮ್ಮೆ. ವಿಡಿಯೋ ಎಲ್ಲ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಎಲ್ಲ ಇದು ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ನೋಡಿ. ಈಗ ಇದಕ್ಕೆ ಮತ್ತೆ ನಾನು ನೀರು ಹಾಕ್ಕೊಂಡು ಇನ್ನೊಂದು ಬಾರಿ ಸೋಸಿ ತೆಗಿತೇನೆ ನೋಡಿ. ಇದರಲ್ಲಿ ಹಾಲು ಉಂಟು ನೋಡಿ, ಇನ್ನೂ ಕೂಡ ಹಾಲು ಉಂಟು ನೋಡಿ. ಮತ್ತೆ ಸೋಸ್ಕೊಳ್ತಾ ಇದ್ದೇನೆ.
ತುಂಬ ಚೆನ್ನಾಗಿರ್ತದೆ ಇದು ರಾಗಿ ಮಣ್ಣಿ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕೂಡ. ರಾಗಿ ತುಂಬ ಒಳ್ಳೆಯದು. ನಾವು ರಾಗಿ ಎಲ್ಲ ಯೂಸ್ ಮಾಡೋದು ಕಮ್ಮಿ ರಾಗಿ, ಆದರೆ ತುಂಬ ಒಳ್ಳೆಯದಾಗ್ತದೆ ನೋಡಿ. ಈಗ ಇದನ್ನು ನಾನು ಒಂದು ಉರುಳಿಯಲ್ಲಿ, ಈ ಥರ ಅಗಲವಾದ ಉರುಳಿ ಆದರೆ ಉಂಟಲ್ಲ, ಅಗಲವಾದ ಪಾತ್ರೆ ಆದರೆ ನಿಮಗೆ ಇದು ಕುದಿಸಲಿಕ್ಕೆ ಸುಲಭ ಆಗ್ತದೆ ನೋಡಿ. ನಾನು ಒಂದು ಉರುಳಿಗೆ ಹಾಕಿ ಕುದಿಸ್ತಾ ಇದ್ದೇನೆ ನೋಡಿ. ಇದಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ನಾನು ಒಂದು ಅರ್ಧ ಕೆ ಜಿಯಷ್ಟು ರಾಗಿ ತಗೊಂಡಿದ್ದೇನೆ ಅಂತ ಹೇಳಿದೆ ಅಲ್ಲ. ಅರ್ಧ ಕೆ ಜಿ ರಾಗಿಗೆ ಒಂದು 300 ಗ್ರಾಮ್ಸ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೇನೆ. ಸಿಹಿ ಸ್ವಲ್ಪ ಜಾಸ್ತಿನೇ ಇದ್ದರೆ ಒಳ್ಳೆಯದಾಗ್ತದೆ. ರುಚಿಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಬೇಕು. ಉಪ್ಪು ತುಂಬ ಜಾಸ್ತಿ ಕೂಡ ಹಾಕ್ಕೊಳ್ಬೇಡಿ, ಯಾಕಂದರೆ ಬೆಲ್ಲದಲ್ಲಿ ಕೂಡ ಉಪ್ಪು ಇರ್ತದೆ. ಹಾಗೆ ಸ್ವಲ್ಪ ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಂಡ್ರೆ ಆಯಿತು. ಹಾಕ್ಕೊಂಡು ಕುದಿಸ್ಬೇಕು. ಇನ್ನು ಕುದಿಸೋದು ಇರೋದು. ನೀವು ಇದು ಇಟ್ಟು ಉಂಟಲ್ಲ, ಆಚೆ ಈಚೆ ಹೋದರೆ ಉಂಟಲ್ಲ ಎಲ್ಲ ಸೀದು ಹೋಗ್ತದೆ. ನೀವು ಇದು ಸೌಟಲ್ಲಿ ತಿರುಗಿಸ್ತಾ ಇರಬೇಕು. ಇದು ಮಾಡುವಾಗ ಉಂಟಲ್ಲ ಹತ್ತಿರನೇ ಇರಬೇಕು. ನೀವು ಆಚೆ ಈಚೆ ಹೋದರೆ ತಳ ಹಿಡಿತದೆ ನೋಡಿ. ದಪ್ಪ ಆಗ್ತಾ ಬರ್ತಾ ಉಂಟು ನೋಡಿ. ಚೆನ್ನಾಗಿ ಕುದಿಬೇಕಿದು. ತಿರುಗಿಸ್ತಾ ಇರಬೇಕು. ಬೆಲ್ಲ ಎಲ್ಲ ಕರಗಿ ಉಂಟಲ್ಲ, ಬಬಲ್ಸ್ ಬರ್ತದೆ ನೋಡಿ. ಬಬಲ್ಸ್ ಬರ್ತಾ ಇರ್ತದೆ. ಚೆನ್ನಾಗಿ ಕುದಿಬೇಕು. ನನಗೆ ಕಮ್ಮಿ ಅಂದರೂ 3/4 ಗಂಟೆ ಆಗಿದೆ ಇದು ಕುದಿಸಲಿಕ್ಕೆ. 3/4 ಗಂಟೆ ಹಿಡ್ಕೊಂಡಿದೆ ನೋಡಿ. ಬಬಲ್ಸ್ ಬರ್ತಾ ಉಂಟು ನೋಡಿ, ದಪ್ಪ ಆಗ್ತಾ ಉಂಟು. ತುಂಬ ರುಚಿಯಾಗ್ತದೆ ಇದು. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ತಂಪು, ಆರೋಗ್ಯಕ್ಕೆ ತುಂಬ ತಂಪು ಇದು ರಾಗಿ ಮಣ್ಣಿ ನೋಡಿ. ಚೆನ್ನಾಗಿ ಈ ಥರ ಬಬಲ್ಸ್ ಬರ್ತಾ ಉಂಟು ನೋಡಿ. ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಉಂಟು ನೋಡಿ. ಮೊದಲಿಗೆ ಲೈಟ್ ಕಲರ್ ಇತ್ತಲ್ಲ, ಈಗ ನೋಡಿ ಡಾರ್ಕ್ ಕಲರ್ ಬರ್ತಾ ಉಂಟು ನೋಡಿ. ಇನ್ನೂ ಚೆನ್ನಾಗಿ ಕುದಿಬೇಕಿದು. ಇದು ನಿಮಗೆ ಗೊತ್ತಾಗ್ತದೆ. ನಿಮಗೆ ಆಗಿದೆ ಅಂತ ಗೊತ್ತಾಗೋದು ಅಂತ ಹೇಳಿದರೆ, ನೀವು ಒಂದು ಪಾತ್ರೆಯಲ್ಲಿ ನೀರಿಟ್ಟು ಉಂಟಲ್ಲ, ಆ ನೀರಿಗೆ ಸ್ವಲ್ಪ ಹಾಕಿ ನೋಡಬೇಕು. ಇದು ಹಾಕಿ ನೋಡುವಾಗ ಉಂಟಲ್ಲ, ಅದು ಒಂದೇ ಕಡೆ ಕೂತ್ಕೊಳ್ಬೇಕು. ಒಂದೇ ಕಡೆ ಕೂತ್ರೆ ಉಂಟಲ್ಲ ಕರೆಕ್ಟಾದ ಇದು ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಹೇಳಿ ನೋಡಿ. ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಬೋದು. ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದಲ್ಲ ತುಪ್ಪ ಹಾಕಿದರೆ. ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಕಲೇಬೇಕಂತ ಏನಿಲ್ಲ, ಇದ್ದರೆ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರ್ತದೆ. ಒಂದು ಪಾತ್ರೆಯಲ್ಲಿ ನೀರು ಇಟ್ಟು ಉಂಟಲ್ಲ, ನೀರಿಗೆ ಹಾಕುವಾಗ ಒಂದೇ ಕಡೆ ಕೂತ್ಕೊಳ್ಬೇಕು. ಆಗ ನಿಮಗೆ ಇದು ಹಿಟ್ಟು ಆಗಿದೆ ಅಂತ ಅರ್ಥ. ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ ನಿಮಗೆ ನೋಡಿ. ಈಗ ಆಗಿದೆ ನೋಡಿ, ಕರೆಕ್ಟಾಗಿ ಬಂದಿದೆ ನೋಡಿ. ಈ ಥರ ಬರಬೇಕು ನೋಡಿ. ದಪ್ಪ ಆಗಿದೆ ನೋಡಿ. ಒಂದು ಟ್ರೇಯಲ್ಲಿ ಬಾಳೆ ಎಲೆ ಹಾಕಿ ತುಪ್ಪ ಎಲ್ಲ ಸವರಿ ಇಟ್ಕೊಂಡಿದ್ದೀನಿ ನಾನು. ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಈಗ ನಾನು ರಾಗಿಯನ್ನು ಮಾಡಿ ನೋಡಿ. ಈ ಥರ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ತುಪ್ಪ ಎಲ್ಲ ಹಾಕಿದ್ರಿಂದ ಉಂಟಲ್ಲ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಈ ಥರ ಹಾಕಿ ಚೆನ್ನಾಗಿ ಕೂಲ್ ಆಗಲಿಕ್ಕೆ ಬಿಡಬೇಕು. ಒಂದು ಅರ್ಧ ಗಂಟೆಯಲ್ಲಿ ಇದು ಕೂಲ್ ಆಗ್ತದೆ ನೋಡಿ. ಚೆನ್ನಾಗಿ ಕೂಲ್ ಆಗಲಿಕ್ಕೆ ಬಿಡಬೇಕು. ತುಂಬ ನಿಮಗೆ ತೆಗಿಲಿಕ್ಕೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತದೆ ನೋಡಿ. ತಣ್ಣಗಾಗಿದೆ ಈಗ ನೋಡಿ, ಎಷ್ಟು ಚೆನ್ನಾಗಿ ಬಿಟ್ಕೊಳ್ತದೆ ನೋಡಿ. ಈ ಥರ ತುಂಬ ಚೆನ್ನಾಗಿರ್ತದೆ. ಇದನ್ನು ನಿಮಗೆ ಬೇಕಾದ ಆಕಾರದಲ್ಲಿ ಇದು ಕಟ್ ಮಾಡಿ ತಗೊಳ್ಬೋದು. ನಾನು ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ನೋಡಿ. ಸೂಪರಾಗಿ ಬಂದಿದೆ ನೋಡಿ ರಾಗಿ ಮಣ್ಣಿ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ, ತುಂಬ ಚೆನ್ನಾಗಿರ್ತದೆ ನೋಡಿ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ, ದೊಡ್ಡವರಿಗೆ ಕೂಡ ತುಂಬ ಇಷ್ಟ ಆಗ್ತದೆ ನೋಡಿ ರಾಗಿ ಮಣ್ಣಿ.